ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಫಸ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ನಾವು ಪ್ರಿಲ್ಸ್ನ ಇದು ಮಾಡ್ಕೋಬೇಕು. ಆ ಥರ ಜೋಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಫಸ್ಟ್ ಒನ್ ಇರುತ್ತಲ್ಲ, ಅದೊಂದು ಅರ್ಧ ಫಸ್ಟು ಇದು ಪಲ್ಲು ಇದು ಬರುತ್ತಲ್ಲ, ಸರಿಗೆ ಅಂದರೆ ಪಲ್ಲು ಡಿಸೈಲ್ ಬರುತ್ತಲ್ಲ, ಅದು ಅಲ್ಲಿವರೆಗೂ ಒಂದು ಸ್ವಲ್ಪ ಅರ್ಧ ಇಂಚ್ ಬಿಟ್ಟು ಫಸ್ಟ್ನೇದು ಮಾತ್ರ, ಇನ್ನು ಉಳಿದಿದ್ದೆಲ್ಲ ಚಿಕ್ಕ ಚಿಕ್ಕದಾಗೆ ನಾವು ಪ್ರಿಲ್ಸ್ನ ಜೋಡಿಸ್ಕೋಬೇಕು. ಅಂದರೆ ನೆರಿಗೆಗಳನ್ನ ಚಿಕ್ಕ ಚಿಕ್ಕದಾಗಿ ನಾವು ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ತೊಗೊಂಡು ಅದಾದಮೇಲೆ ಈಕ್ವಲಾಗಿ ಆ ತುದಿ ಇರುತ್ತಲ್ಲ, ಅದನ್ನು ನೀಟಾಗಿ ಜೋಡಿಸ್ಕೊಳ್ಬೇಕು. ಜೋಡಿಸ್ಕೊಂಡಿದ್ದಾದಮೇಲೆ ಒಂದೊಂದೇನ ನೀಟಾಗಿ ಈಕ್ವಲ್ ಬಂದಿದೆ ಅಂತ ನೋಡ್ಕೊಂಡು ಆಮೇಲೆ ಪಿನ್ ಮಾಡ್ಕೋಬೇಕು. ನೋಡಿ, ಪಿನ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಹತ್ರ ಇನ್ ಕೇಸ್ ಕ್ಲಿಪ್ಸ್ ಇತ್ತು ಅಂತಂದರೆ ಸ್ಯಾರಿ ಕ್ಲಿಪ್ಸು, ಇಲ್ಲಾಂತಂದ್ರೆ ಮನೇಲಿ ನನ್ನ ಹತ್ರನೂ ಕೂಡ ಕ್ಲಿಪ್ಸ್ ಇಲ್ಲ, ತೊಗೋಬೇಕು. ಅದಕ್ಕೆ ನಾನು ಒಂದು ಟೇಬಲ್ ಬೇಕು, ಸ್ಟಡಿ ಟೇಬಲ್ ಅಥವಾ ಡೈನಿಂಗ್ ಟೇಬಲ್ ಇದ್ದರೆ ಡೈನಿಂಗ್ ಟೇಬಲ್, ಇದು ದಿವಾನ್ ಕಾಟ ಅಂತೂ ಎಲ್ಲರ ಮನೇಲಿರುತ್ತೆ. ಆ ದಿವಾನ್ ಕಾಟಿಗೆ ಒಂದು ಭಾರವಾದಷ್ಟು ಕೊಟ್ಟು ಈ ಥರ ಎರಡು ಕಡೆ, ಫಸ್ಟ್ನೇದು ಮಾತ್ರ ಒಂದು ಸ್ವಲ್ಪ ದೊಡ್ಡದಿರುತ್ತೆ, ಸೆಕೆಂಡ್ನೇದು ಅಥವಾ ಆ ಕಡೆ ಈ ಕಡೆ ಈಕ್ವಲಾಗಿ ನೀಟಾಗಿ ನಾವು ಜೋಡಿಸ್ಕೋಬೇಕು ಪ್ರಿಲ್ಸ್ ಎಲ್ಲನೂ. ಅದು ನಮ್ಮ ಫಸ್ಟ್ ಹ್ಯಾಂಡ್ ನೋಡ್ಕೊಳ್ತಾ ಇದ್ದೀನಿ, ನಾನು ಅಳತೆ ತಗೋತಿದ್ದೀನಿ ನೋಡಿ. ಆ ಥರ ಫಸ್ಟ್ ಹ್ಯಾಂಡ್, ಆಮೇಲೆ ಸೆಕೆಂಡ್ ಹ್ಯಾಂಡ್, ಥರ್ಡ್ ಹ್ಯಾಂಡ್, ಈ ಥರ ನಾವು ಮಾಡ್ಕೊಳ್ತಾ ಹೋಗಬೇಕು. ಸೊ ನಾನು ಪಿನ್ನಿಲ್ಲ, ಆ್ಯಕ್ಚುಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು, ಬಟ್ ಈಕ್ವಲಾಗೆ ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಒಂದೇ ಸಲ ಎಷ್ಟು ಬರೋದಿಲ್ಲ. ಅಂದರೆ ಆ ಕಡೆ ಈ ಕಡೆ ಎರಡು ಕೈ ಸಹಾಯದಿಂದ ನಾವು ಆ ಕಡೆ ಈ ಕಡೆ ಈಕ್ವಲಾಗಿ ನಾವು ತೊಗೋಬೇಕು. ನೋಡಿ, ನೀಟಾಗಿ ಈಕ್ವಲಾಗಿ ಕಾಣಿಸ್ತಿದೆಯಲ್ಲ, ಅದೇ ಥರ ಆ ಕಡೆಯೂ ಕೂಡ ಈಕ್ವಲಾಗಿ ಇರಬೇಕು. ಸೊ ನಾವು ಎಲ್ಲಿ ಫಸ್ಟ್ ಪಿನ್ ಮಾಡಿದ್ವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಯಾವ ಕಡೆ ನಮಗೆ ಸೆರಗಾಕೊಂಡಾಗ ಇದು ಬರುತ್ತಲ್ಲ, ಮೇಲ್ ಬರುತ್ತಲ್ಲ, ಆ ಕಡೆ ನಾವು ಪಿನ್ ಮಾಡ್ಕೋಬೇಕು. ಒಳಗಡೆ ಇರುತ್ತಲ್ಲ ಆ ಕಡೆ ಸೈಡು, ಈ ಕಡೆ ಸೈಡು ನಾನು ತೋರಿಸಿದ್ದೀನಲ್ಲ, ವಿಡಿಯೋ ಕಾಣಿಸ್ತಿದೆಯಲ್ಲ, ಆ ಕಡೆ ಸೈಡು ಪಿನ್ ಮಾಡ್ಕೋಬಾರ್ದು. ಓಕೆನಾ? ಒಂದು ಹ್ಯಾಂಡ್ ಪಿನ್ ಮಾಡ್ಕೊಂಡಿದ್ದಾದಮೇಲೆ ಮತ್ತು ಸೆಕೆಂಡ್ ಹ್ಯಾಂಡಿಗೆ ಈ ಕಡೆ ಜರುಗಿಸ್ಬಿಟ್ಟು ನಾವು ಸ್ಯಾರಿ ಪ್ರಿಲ್ಸ್ನ ಪಿನ್ ಮಾಡ್ಕೋಬೇಕು. ನೋಡಿ, ನಾನು ಉಲ್ಟಾ ಮಾಡ್ತಾಯಿದ್ದೀನಿ ಪ್ರಿಲ್ಸಿಗೆ ಪಿನ್ನು, ಅಂದರೆ ಪ್ರಿಲ್ಸ್ ಮೀನ್ಸ್ ಸೆರಗು. ಪಿನ್ ಮಾಡಿದ್ದಾದಮೇಲೆ ನನಗೆ ಆ್ಯಕ್ಚುಲಿ ಕ್ಲಿಪ್ಪು ಡೈನಿಂಗ್ ಟೇಬಲ್ ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ಹಾಕ್ಕೊಳಕ್ಕಾಗಲಿಲ್ಲ. ಇನ್ ಕೇಸ್ ನೀವು ಕಿಟಕಿಲೂ ಕೂಡ ಮಾಡ್ಕೋಬೋದು, ಬಟ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಾನು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದೆ. ಬಂದು ನಿನ್ನೆ ಕೂಡ ಚಿಕ್ಕಪೇಟೆಗೆ ಹೋಗಿದ್ವಿ. ಅವರು ಏನೋ ಲೆಹೆಂಗಾ ತೊಗೋಬೇಕು ಅಂತಿದ್ರು, ನಾನು ಕ್ಲಾಸಿಗೆ ಹೋಗ್ತೀನಲ್ಲ, ಅವರು ಅಲ್ಲಿಗೆ ಹೋಗೋದು ತುಂಬ ಟಯರ್ಡಾಗಿತ್ತು. ಯಾಕಂತಂದರೆ ಅಲ್ಲಿಂದ ಹೊರಟಾಗ ನಾವು 11 ಆಗಿತ್ತು. ಅಲ್ಲೆಲ್ಲ ಹೋಗಿ ಮತ್ತು ಅವರು ಬಸವನಗುಡಿಗೂ ಹೋಗಿದ್ವಿ. ಯಾಕಂತಂದರೆ ಅಲ್ಲಿ ಮಹಿಳಾ ಪಸಂದ್ ಅಂತ, ಅಲ್ಲೂ ಕೂಡ ಬಾಡಿಗೆಗೆ ಜ್ಯುವೆಲರಿ ಸಿಗುತ್ತಾ ಅಂತ ಅಲ್ಲಿ, ಮತ್ತು ಅಲ್ಲಿ ಚಿಕ್ಕಪೇಟೆಯಲ್ಲೂ ಸ್ವಲ್ಪ ಜಾಸ್ತಿ ಹೊತ್ತು ನೋಡಿದ್ರು. ಆ್ಯಕ್ಚುಲಿ ಅವರು ಒಂದೆರಡು ಅಂದರೆ ಯಾವ ಸ್ಯಾರಿ ಬೇಕಾಯಿತು ಚೆನ್ನಾಗಿರೋದು ಅಂತ ಪಿಕ್ಕೆಲ್ಲ ಇತ್ತಲ್ಲ, ಆ ಥರ ಪ್ಯಾಟ್ರನಲ್ಲಿ ನೋಡ್ತಾಯಿದ್ರು. ಬಟ್ ಅದೇ ಥರ ಸಿಗೋದಿಲ್ಲ, ಸಿಮಿಲರಾಗಿ ನೋಡ್ತಾ ಸಿಕ್ತು. ಸೊ ಅದಾದಮೇಲೆ ನಾನು ಅವತ್ತು ಕೂಡ ಪ್ರಾಕ್ಟೀಸ್ ಮಾಡೋಣ ಬಂದಮೇಲೆ ಏನಾಗುತ್ತೆ ಅಂತಂದರೆ, ನಾನು ಬೆಳಗ್ಗೆ ತಿಂಡಿ ಮತ್ತು ಹೊರಗಡೆ ಎಲ್ಲ ಕ್ಲೀನ್ ಮಾಡಿರ್ತೀನಿ, ಮತ್ತು ಬಟ್ಟೆ ಅದೆಲ್ಲ ಏನಾದರೂ ಇದ್ದರೆ ಬೆಳಗ್ಗೆನೇ ಆದರೆ ಮಾಡೋಗ್ತೀನಿ. ಇನ್ ಕೇಸ್ ಆಗಲಿಲ್ಲ ಅಂತಂದರೆ ಬಂದಮೇಲೆ ಮಾಡ್ತೀನಿ. ಒಂದೊಂದು ಸಲ ಸಮ್ಟೈಮ್ಸ್ ಕ್ಲಾಸ್ಗಳೆಲ್ಲ ಈಗ ಅವ್ರದ್ದು ಎಂಗೇಜ್ಮೆಂಟು ಕೂಡ ಇರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಆ ಟೈಮಲ್ಲಿ ಅವರು 2 ಕ್ಲಾಸ್ ಎಲ್ಲ ತೊಗೋತಾರೆ. ಆವಾಗ ನನಗೆ ಬಂದು ಅಡುಗೆ ಮಾಡೋದು, ಸೊ ಇದೆಲ್ಲ ರೊಟೀನ್ಸ್ ಇರುತ್ತಲ್ಲ, ಡೈಲಿ ಅಡುಗೆ ತಿಂಡಿ. ಸೊ ಇದು ಮಾಡ್ಕೋಬೇಕಾದ್ರೆ ಅಲ್ಲಿಗೆ ಆಲ್ಮೋಸ್ಟ್ ಟ್ರಾವೆಲಿಂಗಲ್ಲೇ 1 ಅವರು, ಒಂದೊಂದ್ಸಲಿ ಟ್ರಾವೆಲಿಂಗಲ್ಲೇ 1.5 ಅವರ್ ಹೋಗಿರುತ್ತೆ. ಯಾಕಂತಂದರೆ ಟ್ರಾಫಿಕ್ ಇತ್ತು ಅಂತಂದರೆ ಅಷ್ಟೊಂದಾಗುತ್ತೆ. ಬೆನ್ನಿಗನಹಳ್ಳಿವರೆಗೂ ಪರವಾಗಿಲ್ಲ, ನಾನು ಮೆಟ್ರೋದಲ್ಲಿ ಬರ್ತೀನಿ. ಬಟ್ ಅಲ್ಲೂ ಕೂಡ ಒಂದು ಸ್ವಲ್ಪ ನಡಿಬೇಕು. ಮೆಟ್ರೋಯಿಂದ ಮೀನ್ಸ್ RSP ಕಾಲೋನಿಯಿಂದ ಈ ಪಿಯೋನಿಕ್ಸ್ ಮಾಲ್ ಇದೆಯಲ್ಲ, ಅಲ್ಲಿವರೆಗೂ ನಾನು ಮೆಟ್ರೋದಲ್ಲಿ ಸ್ವಲ್ಪ ದೂರ ನಡಿಬೇಕಾಗಿರುತ್ತೆ. ಸೊ
ಸೊ ಅದಕ್ಕೋಸ್ಕರ ಇಟ್ ಇಟ್ ಟೇಕ್ಸ್ ಟೈಮ್ ಅಂತಲೇ ಹೇಳ್ಬೋದು. ನಾನು ವೀಡಿಯೋ ರೆಕಾರ್ಡ್ ಆಗ್ತಿದೆ ಅಂತ ಇದನ್ನ ಅಡ್ಡ ಇಟ್ಟಿದ್ದೀನಿ, ಅದು ಅಬ್ಸರ್ವ್ ಮಾಡಿಲ್ಲ ಆ ಟೆನ್ಷನಲ್ಲಿ. ಸೊ ಸೆಕೆಂಡ್ ಹ್ಯಾಂಡ್ ಆಗಿದೆ, ಅದನ್ನು ಐರನ್ ಮಾಡಿಕೊಂಡು ನಾನು ಇದು ಮಾಡ್ಕೊಳ್ಳೋಣ ಅಂತ. ಬಟ್ ಐರನ್ ಮಾಡಿಕೊಂಡ್ರೆ ಬೆಟರು. ನಾನು ಸ್ಟ್ರೈಟ್ನರು ಫಿಲಿಪ್ಸ್ ಸ್ಟ್ರೈಟ್ನರಲ್ಲೇ ಒಂದು ಸ್ವಲ್ಪ ಇದು ಮಾಡ್ಕೊಳ್ತಾ ಇದ್ದೀನಿ. ವೀಡಿಯೋ ಯಾವುದೋ ಹಾಕಿಲ್ವಲ್ಲ, ಅದಕ್ಕೋಸ್ಕರ ಇದು ಪ್ರಾಕ್ಟೀಸ್ ಮಾಡೋದು ಹಾಕೋಣ ಅಂತ. ಮತ್ತು ಇವತ್ತು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಇಂಗ್ಲೀಷು ಕೂಡ ಪ್ರಾಕ್ಟೀಸ್ ಮಾಡಿಲ್ಲ, ಬಟ್ ಅಡುಗೆ ಬೇರೆ ಮಾಡಬೇಕು, ಟೈಮ್ ಆಯಿತು. ಮತ್ತು ನಾನು ಬಂದಿದ್ದೆ 5:30. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಆಟೋದಲ್ಲಿ ಹೋಗ್ಬೇಕಾದ್ರೆ ನಾನು ಎಲ್ಲೂ ಕೂಡ ವಾಕ್ ಮಾಡೋದು ಇರ್ತಾ ಇರಲಿಲ್ಲ. ಈಗ ಒಂದು ನಿಯರ್ಲಿ 2 ಕಿಲೋಮೀಟರ್ಸ್ ವಾಕಿಂಗ್ ಹೋಗ್ತೀನಿ. ಯಾಕಂತಂದರೆ ವಾಕಿಂಗ್ ಮಾಡಿದ್ರೆ ವಾಕಬಲ್ ಡಿಸ್ಟೆನ್ಸಲ್ಲಿ ಮೆಟ್ರೋ ಇದೆ. ಮತ್ತು ಇಲ್ಲಿ ಅಲ್ಲಿ ಟಿನ್ ಫ್ಯಾಕ್ಟ್ರಿಯಿಂದ ಬೆನಗಾಲಲ್ಲಿ ಮೀನ್ಸ್ ಟಿನ್ ಫ್ಯಾಕ್ಟ್ರಿ ನಿಯರ್ ಇದೆ. ಅಲ್ಲಿ ಇಳಿದು ಇಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮತ್ತಿನ್ನೇನು ಅಂದರೆ ಮತ್ತಿನ್ನೇನು ಅಂತ ಹೇಳಿ ಅಲ್ಲಿ ಹೋಗೋಷ್ಟೊತ್ತಿಗೆ ಇದು ತುಂಬ ಟೈಮ್ ತಗೊಳುತ್ತೆ ಟ್ರಾವೆಲಿಂಗು ಎಲ್ಲನ. ಆ್ಯಕ್ಚುಲಿ ನಮ್ಮ ಬೆಕ್ಕಿ ಅಂತೂ ಎಷ್ಟು ಕಾಟ ಕೊಡ್ತಿಲ್ಲ ಅಂತಂದರೆ ನನಗೆ ಟಯರ್ಡ್ ಆಗಿದ್ರು ಕೂಡ ನಾನು ಕಾಫಿ ಕುಡಿಬಾರ್ದು ಅಂದ್ಕೊಳ್ತೀನಿ. ಬಟ್ ಟಯರ್ಡ್ ಆಗಿರುತ್ತಲ್ಲ, ಅವಾಗ ಒಂದ್ಸಲ ಟೀ ಕಾಫಿ ಏನಾದರೂ ಕುಡಿತೀನಿ ಅಷ್ಟೇ, ಒಂದ್ಸಲ ಅಷ್ಟೇ. ಈಗ ನೋಡಿ, ನಾನು ಪ್ರಿಲ್ಸ್ ಎಲ್ಲ ಮಾಡಿದ್ದಾದ್ಮೇಲೆ 3 ಎಂಟು. ಸೊ ನೀವು ಆ ಥರ ಒಂದೇ ಸಲ ಮಾಡೋದಕ್ಕಾಗೋದಿಲ್ಲ. ಒಂದು ಸಲ ಆ್ಯಕ್ಚುಲಿ ನಾನು ವೀಡಿಯೋ ಹೆಂಗೆ ಮಾಡ್ತೀನಿ ಅಂತ ಗೊತ್ತಾಗಲ್ಲ, ಇದು ಜಸ್ಟ್ ಒಂದು ರೆಫ್ರೆನ್ಸಿಗೆ ಅಂತ ಮಾಡಿದ್ದು. ಅದಾದಮೇಲೆ ನಾವು ಈ ಕಡೆ ಸೈಡು ನಾವು ಫಾರ್ ಎಕ್ಸಾಂಪಲ್ ಅದನ್ನೆಲ್ಲ ತೋರಿಸ್ತೀನಿ ಒಂದ್ಸಲ ಯಾವ ಥರ ಮಾಡೋದು ಅಂತ ಹೇಳಿ. ನಾನು ಹಾಕ್ಕೊಂಡೇ ಮಾಡ್ತಾಯಿದ್ದೀನಿ. ನಾವು ಫಸ್ಟು ಒಂದು ಈ ಕಡೆ ಆ ಕಡೆ ಈ ಕಡೆ ಪಿನ್ ಮಾಡ್ಕೋಬೇಕು. ಅದಾದಮೇಲೆ ನಮಗೆ ಅಳತೆ ಎಲ್ಲ ಸಿಕ್ಕಿದ್ದಾದ್ಮೇಲೆ ಅಳತೆ ಎಲ್ಲ ಸಿಕ್ಕಿದ್ದೆಲ್ಲ ಆದಮೇಲೆ ನಾವು ಈ ಥರ ಮಧ್ಯ ನೆರಿಗೆ ತಗೋಬೇಕು, ಮಧ್ಯ ಸೀರೆಗೆ. ಸೊ ಅದಾದಮೇಲೆ ನಾನು ತೋರಿಸ್ತಾ ಇರೋದು ಬಾಕ್ಸ್ ಫೋಲ್ಡಿಂಗ್ ಯಾವ ಥರ ಮಾಡೋದು ಅಂತ. ಅದಾದಮೇಲೆ ಫಸ್ಟು ಅರ್ಧ ನಾವು ಒಂದು ಸ್ವಲ್ಪ ನೀಟಾಗಿ ಜೋಡಿಸ್ಕೋಬೇಕು ಡೈನಿಂಗ್ ಟೇಬಲ್ಲಿ. ಆ ಕಡೆ ಇದು ಸೆರಗ್ಬಿಟ್ಟು ಆ ಕಡೆ ನೆರಿಗೆ ಒಯ್ದಿರ್ತೀವಲ್ಲ, ಅದು ಪ್ರಿಲ್ಸು ಪಲ್ಲುದು, ಅದನ್ನು ಈ ಕಡೆ ಹಾಕ್ಬಿಟ್ಟು ಮತ್ತು ನಾವು ಮಧ್ಯ ಸೆರಗಲ್ಲ ನೆರಿಗೆ ಬರುತ್ತಲ್ಲ, ಅದನ್ನು ನೀಟಾಗಿ ಒಂದು ಅರ್ಧ ಇಂಚ್ ಬಿಟ್ಕೊಂಡು ಪಿನ್ ಹಾಕ್ಕೋಬೇಕು. ಒಂದು ಅರ್ಧ ಇಂಚು ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಅನ್ಕೋತೀನಿ. ನೋಡಿ, ಈ ಥರ ಎಲ್ಲ ನೀಟಾಗಿ ರ್ಯಾಂಡಮಾಗಿ ಜೋಡಿಸ್ಕೊಬಿಡಿ ಎಲ್ಲನ, ನೆರಿಗೆಗಳನ್ನ ಒಂದು ಮಿಸ್ ಆಗ್ದಂಗೆ. ಅದಾದಮೇಲೆ ಇದಕ್ಕೆ ಅರ್ಧ ಇಂಚ್ ಬಿಟ್ಕೊಂಡು ನಾನು ನೋಡಿ ಐರನ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ನೆರಿಗೆ ಎಲ್ಲ ನೀಟಾಗಿ ಕೂತ್ಕೊಳ್ಳಿ ಅಂತ. ಇಟ್ ಮೀನ್ಸ್ ಐರನ್ ಅಂತಂದರೆ ಫುಲ್ಲು ಸ್ಟ್ರೈಟ್ನಂಗೆ ಇದು ಪ್ರಾಕ್ಟೀಸ್ ಇದೆಯಲ್ಲ, ಅದಕ್ಕೋಸ್ಕರ ನಾರ್ಮಲ್ ಐರನ್ ಬಾಕ್ಸಲ್ಲಿ ಒಂದು ಸಲ ಟ್ರೈ ಮಾಡಬೇಕು. ಮಾಡ್ತೀನಿ, ಯಾಕಂತಂದರೆ ಇದು ಪ್ರಾಕ್ಟೀಸ್ ಮರ್ತೋಗೋದು ಬೇಡ. ಮತ್ತು ಪ್ರಾಕ್ಟೀಸ್ ಆದರೆ ನಮಗೆ ಸರಿ ಹಾಕ್ಕೊಳ್ಳೋದಕ್ಕೆಲ್ಲ ನೀಟಾಗಿ ಚೆನ್ನಾಗಿರುತ್ತೆ ಅಂತ. ನೋಡಿ, ಈಗ ಅರ್ಧ ಇಂಚ್ ಬಿಟ್ಟು ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಈ ಥರ ನಾವು ಜೋಡಿಸ್ಕೊಂಡು ಅದು ಸೆಂಟರ್ ಈ ನೆರಿಗೆದು ಇರೋದಿರುತ್ತಲ್ಲ, ಅದಕ್ಕೆ ಫಸ್ಟು ಎಲ್ಲ ಒಂದೇ ಹತ್ರ ಬರುತ್ತೆ ಅಂತಂದರೆ ಅವಾಗೊಂದು ಪಿನ್ ಹಾಕ್ಕೊಳ್ಳಿ. ಎಲ್ಲ ಒಂದೇ ಹತ್ರ ಸಿಗುತ್ತೆ ಅಂದರೆ, ಇಲ್ಲ ಸಿಗಲಿಲ್ಲ ಅಂತಂದರೆ ಇನ್ನೂ ಬೇರೆ ಉಳಿದಿರೋ ನೆರಿಗೆಗಳ್ನ ನಾವು ಪಿನ್ ಮಾಡ್ಕೋಬೋದು. ಬಟ್ ಒಂದೊಂದು ಸ್ವಲ್ಪ ಅರ್ಧ ಇಂಚು ಗ್ಯಾಪ್ ಕೊಟ್ಟು ನಾವು ಪಿನ್ ಮಾಡಿ ಆಮೇಲಿಂದ ಮತ್ತೇನು ಕೂಡ ಐರನ್ ಮಾಡ್ಕೋಬೇಕು. ಸೊ ಈ ಥರ ಮಾಡಿಟ್ಕೊಂಡ್ರೆ ನಾವು ಸಡನ್ಲಿ ಯಾವ್ದಾದ್ರು ಅಕೇಶನ್ ಇತ್ತು ಅಂತಂದರೆ ಲೈಕ್ ರೆಡಿಮೇಡ್ ಸ್ಯಾರಿ ಯಾವ ಥರ ಬರುತ್ತೋ ಆ ಥರ ವಿಯರ್ ಮಾಡಿಕೊಂಡು ಹಾಕ್ಕೊಂಡು ಹೋಗ್ಬೋದು. ಸೀರೆ ಉಟ್ಕೊಳ್ಳೋಕೆ ಬರ್ದಿರೋರು ಕೂಡ ಆರಾಮಾಗಿ ಈ ಥರ ಮಾಡಿಕೊಟ್ರೆ ವಿಯರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ತೋರಿಸ್ತಾ ಇರೋದು. ನಾನು ಮುಂಚೆಲ್ಲ ಪ್ರಾಕ್ಟೀಸ್ ಮಾಡಿದ್ದೆ ಈ ಥರ ಲೈಕ್ ಪ್ರಿಲ್ಸ್ ಪ್ರಾಕ್ಟೀಸ್ ಮಾಡೋದು ಈಕ್ವಲಾಗಿ ಬರೋ ಥರ. ಅಂದರೆ ತುಂಬ ಪರ್ಫೆಕ್ಟಾಗಿ ಆಗಿದ್ದೀನಿ ಅಂತಲ್ಲ, ಬಟ್ ಇನ್ನೂ ಪರ್ಫೆಕ್ಟ್ ಆಗಬೇಕು, ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಇದೆಲ್ಲ ಅರ್ಧ ಆದಮೇಲೆ ಒಂದೊಂದು
ಒಂದೊಂದು ಇಂಚ್ ಬಿಟ್ಟು ನಾನು ಪಿನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 2-3 ಪಿನ್ ಬೇಕು. ಒಂದರಿಗೆನೂ ಇದು ಮಿಸ್ ಆಗ್ದಂಗೆ ನಾವು ಪಿನ್ ಹಾಕೋಬೇಕು. ಅದೆಲ್ಲ ಆದಮೇಲೆ ನಾನು ಐರನ್ ಮಾಡ್ಕೋತೀನಿ ನೋಡಿ. ಸಾರಿ, ಸ್ಟ್ರೈಟರ್ನಲ್ಲಿ ಈಗ ಐರನ್ನೇ ಇನ್ನೇ ಸ್ಟ್ರೈಟ್ನಿಂಗಲ್ಲಿ ಮಾಡ್ಕೊಂಡ್ರೇನೋ ನಾರ್ಮಲಾಗಿ ಮಾಡ್ಕೊಂಡ್ರೇನೋ ಈ ಥರ ಐರನ್ ಮಾಡಿ. ಆ್ಯಕ್ಚುಲಿ ಇದೊಂದು ಸ್ವಲ್ಪ ಇದಾಗಿತ್ತು, ನಾನು ರ್ಯಾಂಡಮಾಗಿ ಮಾಡಿದ್ದು. ಫಸ್ಟು 1 ಡೇ ಮಾತ್ರ ಮಾಡಿದ್ದೆ. ಸೆಕೆಂಡ್ ಡೇ ಹೇಳಿದ್ನಲ್ಲ ಅಲ್ಲಿಗೆ ಹೋಗಿ ಸೆಕೆಂಡ್ ಡೇ ಏನು ಪ್ರಾಬ್ಲಮ್ ಆಯಿತು ಅಂದರೆ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿ ಇದು ವೀಡಿಯೋಸ್ ನೋಡ್ತಾ ಸ್ಕಿಪ್ ಮಾಡಿಬಿಟ್ನಾ. ಎಸ್, ಅವಾಗಲಿಲ್ಲ. ಈಗ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದೊಂದು ದಿವಸ ಬಟ್ಟೆ ಕೂಡ ವಾಶ್ ಮಾಡಿ ಹಾಕೋದೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರಾಣಿಗಳು ಇದ್ಮೇಲೆ ಅವು ಕೂಡ ಸ್ವಲ್ಪ ಇದು ಮಾಡ್ತಿರ್ತವೆ ನೋಡಿ. ಈ ಥರ ತೋರಿಸ್ದೆ. ಆ್ಯಕ್ಚುಲಿ ಇಲ್ಲೊಂದು ಸ್ವಲ್ಪ ಸ್ಲೋ ಡೌನ್ ಮಾಡ್ತೀನಿ ನೋಡಿ. ಈ ಥರ ಪ್ಯಾಟರ್ನಲ್ಲಿ ಇರಬೇಕು. ಇದೆಲ್ಲ ತೋರಿಸಿದ್ದಾದಮೇಲೆ ನಿಮಗೆ ಆ್ಯಕ್ಚುಲಿ ಯಾವ ಥರ ಕಾಣಿಸ್ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೋಸ್ಕರ ಒಂದು ಸ್ವಲ್ಪ ನಾನು ಫಾರ್ವರ್ಡ್ ಮಾಡಿದ್ದೆ ನೋಡಿ. ಈ ಥರ ಕಾಣಿಸ್ಬೇಕು. ಈ ಥರ ಜೋಡಿಸ್ಕೊಂಡಿದ್ದಾದಮೇಲೆ ನಾವು ಫೋರ್ತ್ ಫ್ರಿಲ್ ಇರುತ್ತಲ್ಲ ಅದನ್ನು ಸ್ವಲ್ಪ ನೀಟಾಗೆ ನೋಡಿ ಒಂದು ಅರ್ಧ ಇಂಚ್ಗಿಂತ ಜಾಸ್ತಿ ಇದು ಮಾಡ್ಕೋಬೇಕು. ನಿಮಗೆ ತೋರಿಸ್ತಾ ಇದ್ದೀನಿ. ನನಗೂ ಅಷ್ಟೊಂದು ಬರೋದಿಲ್ಲ, ಬಟ್ ನಿಮಗೊಂದು ರೆಫ್ರೆನ್ಸಿಗೆ ಒಂದು ವೀಡಿಯೋ ಇರಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು 1 ಅವರ್ ಮೇಲೆ ತೊಗೊಳ್ತು. ಆ್ಯಕ್ಚುಲಿ ಟಯರ್ಡ್ ಆಗಿತ್ತು, ನಿದ್ದೆನೂ ಕೂಡ ಬರ್ತಿತ್ತು. ಆದರೂ ಕೂಡ ಪ್ರಾಕ್ಟೀಸ್ ಮಾಡೋದು ಬಿಡೋದು ಬೇಡ ಅಂತ ಹೇಳಿ ಮಾಡ್ತಾಯಿರೋದು. ಸೊ ಇದೆಲ್ಲ ಆದಮೇಲೆ 3rd ಪಿನ್ ಹಾಕಿರ್ತೀವಲ್ಲ ಅದರಿಂದ ನಾವು 4ನೇ ಪೀಸ್ನ ತೊಗೋಬೇಕು ನೋಡಿ. ಈ ಥರ ಅರ್ಧ ಇಂಚಿನ ಸ್ವಲ್ಪ ಜಾಸ್ತಿ. ನೀವು ಸ್ಯಾರಿ ಹಾಕೊಂಡಾಗ ನಿಮ್ಮ ಎದೆ ಮೇಲೆ ಒಂದು ಸ್ವಲ್ಪ ನೆರಿಗೆ ಇಷ್ಟಿಷ್ಟು ಬರುತ್ತಲ್ಲ, ಒಂದು 2 ಇಂಚಷ್ಟು ಗ್ಯಾಪಷ್ಟು, 1.5 ಇಂಚಷ್ಟು. ಸೊ ಅಷ್ಟರ ನಾವು ಇದು ಮಾಡಿಕೊಂಡು ಐರನ್ ಮಾಡಿಕೊಂಡು ಇದು ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ಇರುತ್ತೆ. ಆ್ಯಕ್ಚುಲಿ ಯಾವುದೇ ಕೆಲಸ ಆಗಲಿ ನಮ್ಮ ಮೇಲೆ ಡಿಪೆಂಡ್ ಆಗಿರೋದು. ನಾವು ನೀಟಾಗಿ ಕಲಿಬೇಕು ಅಂತಂದರೆ ಪ್ರಾಕ್ಟೀಸ್ ಮಾಡಲೇಬೇಕು. ಆಲ್ಮೋಸ್ಟ್ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಇವಾಗ ಮತ್ತೆ ಎಲ್ಲ ರಿವೈಸ್ ಮಾಡ್ಕೋಬೇಕು. ಅಂದರೆ ಬೇಸಿಕ್ ಕಲ್ತಿರೋದೇನು ಮರ್ತೋಗೋದಿಲ್ಲ, ಬೇಸಿಕ್ ಇರುತ್ತೆ. ಬಟ್ ಅದು ಮರೆಯೋದಕ್ಕೆ ಇದು ಮಾಡಬಾರ್ದು. ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ನಾನು ಆಲ್ಮೋಸ್ಟ್ ಮಾಡಿದ್ದೆ. ಹೋದ ವಾರದಿಂದ ಅವರು ಹೇಳ್ತಾಯಿದ್ರು ನೋಡಿ ಈ ಥರ ಮಾಡಿದೆ. ಬಟ್ ಈ ಥರ ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ನೀವು ಪಿನ್ ಹಾಕಿದ್ದೀರಲ್ಲ, ಕೆಳಗಡೆ ಸೆರಗು ಬರುತ್ತಲ್ಲ, ಕೆಳಗಡೆ ಸೆರಗಿಗೆ ಅದು ಫುಲ್ ಕ್ಲೋಸ್ ಆಗಬೇಕು. ಬಟ್ ಮೇಲ್ಗಡೆ ಪಿನ್ ಹಾಕಿರ್ತೀರಲ್ಲ ಅಲ್ಲಿ ಕೂಡ ಮಡಚ್ಕೋಬಾರ್ದು ಸೀರೆ. ನೀವು ಈ ಥರ ಹಾಕೋದು ಬಾಕ್ಸ್ ಫೋಲ್ಡಿಂಗಲ್ಲಿ. ಸೊ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಗ್ಯಾಪ್ ಇಟ್ಟು ಎಲ್ಲ ಈಕ್ವಲಾಗಿ ಬರೋ ಥರ ನೀವು ಐರನ್ ಮಾಡ್ಕೋಬೇಕು. ಬಟ್ ಇದರಲ್ಲಿ ಐರನ್ ಅಷ್ಟೊಂದು ಕೂರ್ತಾ ಇರಲಿಲ್ಲ. ಇದ್ರಲ್ಲಿ ಪರವಾಗಿರಲಿಲ್ಲ ಅಷ್ಟೇ. ಇನ್ನು ಐರನ್ ನೀಟಾಗಿ ಕೂತ್ಕೊಂಡ್ರೆ ಬಾಕ್ಸ್ ಫೋಲ್ಡಿಂಗು ನೀಟಾಗಿ ಬರುತ್ತೆ. ಆ್ಯಕ್ಚುಲಿ ಇದು ಪ್ರಾಕ್ಟೀಸ್ ಅಲ್ವಾ. ನನಗೂ ಕೂಡ ಒಂದು ಕಡೆ ನೋಡಿ ಇದು ಒಂದು 3 ಇಂಚ್ ಗ್ಯಾಪ್ ಇಟ್ಟು ಆಮೇಲಿಂದ ಇದು ಮಾಡಿಕೊಂಡು ಅಲ್ಲಿ ಉಲ್ಟಾ ಬಂತು. ನಾನು ತುಂಬ ಸರ್ಕಸ್ ಮಾಡಿದ್ದೀನಿ. ಆಮೇಲಿಂದ ಈ ಥರ ಫೋಲ್ಡ್ ಮಾಡಿ ಒಳಗಡೆ ಈ ಕಡೆ ಎಲ್ಲಿ ಮಧ್ಯ ಇದಿರುತ್ತೋ ಮಡ್ಚೋ ಥರ ಇರುತ್ತೋ ಹಂಗೆ ಮಾಡಬೇಕು. ಬಟ್ ಇದು ಉಲ್ಟಾ ಬಂದಿರೋದ್ರಿಂದ ನಿಮಗೆ ಗೊತ್ತಾಗ್ತಾಯಿದೆ ಉಲ್ಟಾ ಬಂದಿದೆ. ಆ್ಯಕ್ಚುಲಿ ಇದು ಉಲ್ಟಾ ಬರಬಾರ್ದು. ಆಮೇಲಿಂದ ನಾನು ಏನೇನೋ ಸಾಹಸ ಮಾಡಿ ಲಾಸ್ಟಿಗೆ ಇದು ಉಲ್ಟಾ ಬಂದಿದೆಯಾ ಅಂತ ಹೇಳಿ ಆಮೇಲಿಂದ ಯಾವ ಥರ ಹಾಕ್ಬೇಕು ಅಂತ ಹೇಳಿ ಇದು ಮಾಡ್ತಾಯಿದ್ದೀನಿ ನೋಡಿ. ಈಗ ಕೂಡ ಅದು ಮಡಚ್ಕೋತಾನೆ ಇತ್ತು. ನೋಡ್ತಾ ಇದ್ದೀನಿ ಯಾವ ಕಡೆ ನೀಟಾಗಿ ಬರ್ತಾಯಿದೆ ಅಂದರೆ ಯಾವ ಕಡೆ ಇದು ಹಾಕಿದ್ರೆ ಬರುತ್ತೆ ಅಂತ.
ಆ್ಯಕ್ಚುಲಿ ನಾವು ಉಲ್ಟಾನೇ ಹಾಕ್ಕೊಂಡಿರ್ತೀವಿ, ನಾವು ಒಂದು ಸ್ವಲ್ಪ ಈ ಥರ ಮಡಚ್ಕೋಬೇಕು. ಆ್ಯಕ್ಚುಲಿ ನನ್ನ ಹತ್ರ ದೊಡ್ಡ ಟ್ರೈಪಾಡ್ ಇರೋದಕ್ಕೆ ಇಷ್ಟು ಕವರ್ ಮಾಡಬೇಕಾಯ್ತು, ಅದನ್ನು ನೋಡ್ಕೊಂಡು ಅತ್ಲಾಗೆ ವೀಡಿಯೋನೂ ರೆಕಾರ್ಡ್ ಮಾಡ್ಕೋಬೇಕು. ನಮ್ಮ ಬೆಕ್ಕು ಅಂತೂ ನನಗೆ ತುಂಬ ಟಯರ್ಡ್ ಆಯಿತು, ಆದರೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ನಮ್ಮ ಬೆಕ್ಕಿನ ಮರಿ ಅಂತೂ ಫುಲ್ಲು ಹೆವಿ ಕಾಟ ಕೊಡೋದು. ಅಂದರೆ ಅಲ್ಲೋಗಿ ಬಿಟ್ಟರೂ ಕೂಡ ಈ ನಾಯಿಗಳ ಜೊತೆ ಹಾಕೊಂಡು ಅಲ್ಲೂ ಕೂಡ ಸುಮ್ಮನೆ ಸೌಂಡ್ ಮಾಡ್ತಾಯಿಲ್ಲ. ಯಾಕಂತಂದರೆ ಅವರಮ್ಮ ಬೇರೆ ಒಂದು ವೀಕಿಂದ ಬಂದೇ ಇಲ್ಲ, ಎಲ್ಲೋಗಿದೆಯೋ ಗೊತ್ತಿಲ್ಲ. ಅದಕ್ಕೋಸ್ಕರ ಏನೇನೋ ಮಾಡಿ ಫೈನಲಿ ಒಂದು ನೀಟಾಗಿ, ಇದು ಆ್ಯಕ್ಚುಲಿ ಇದು ಅಷ್ಟೊಂದು ನೀಟಾಗಿಲ್ಲ, ನೀಟಾಗಿ ಬರಲಿಲ್ಲ, ದಪ್ಪ ಬಂತು ಒಂದು ಕಡೆ ಸಣ್ಣ ಇತ್ತು. ಅದಕ್ಕೋಸ್ಕರ ನೀಟಾಗಿ ಮತ್ತೆ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿ ಫೈನಲಿ ಒಂದು ಹಂತಕ್ಕೆ ಒಂದು 75% ಅಷ್ಟು ಚೆನ್ನಾಗಿ ಮಾಡಿದೆ. ಇನ್ನೂ ಐರನ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಮನೇಲಿ ಪ್ರಾಕ್ಟೀಸ್ ಮಾಡಿರೋದು. ಅವ್ರು ಅಲ್ಲ ಅಂತಂದರೆ ಈ ಥರ ಮಾಡಿ ಆ ಥರ ಮಾಡಿ ಅಂತ ಗೈಡ್ಲೈನ್ಸ್ ಅವ್ರು ಕೊಡ್ತಾರೆ. ಬಟ್ ಯಾವುದೇ ಗೈಡ್ಲೈನ್ಸ್ ಇಲ್ದಲೆ ಆ್ಯಕ್ಚುಲಿ ಐರನ್ ಮಾಡಿದ್ರೆ ಇನ್ನೂ ನೀಟಾಗಿ ಬರುತ್ತೆ. ಲಾಸ್ಟಲ್ಲಿ ಫೈನಲಿ ಈ ಥರ ಬಂತು ನೋಡಿ. ಟ್ರಯಲೆಲ್ಲ ಮಾಡಿದ್ದಾದಮೇಲೆ ನೀಟಾಗಿ ಐರನ್ ಮಾಡಿಲ್ಲ ನೋಡಿ, ಈ ಥರ ಬಾಕ್ಸ್ ಫೋಲ್ಡಿಂಗ್ ಬಂತು. ನೆರಿಗೆ ಇದು ಸೆರ್ಗಿಗೆ ಬರುತ್ತೆ, ಇದು ಮಧ್ಯ ನೆರಿಗೆ ಹೋಗಿ ಕಳ್ತೀವಲ್ಲ ಅಲ್ಲಿ ಬರುತ್ತೆ.